ಇನ್ನು ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯವನ್ನ ಈಗ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ ರೇಣುಕಾ ಸ್ವಾಮಿ ಅವರ ಆತ್ಮ ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಕಾರಣ ಎಂಬಂತೆ ದರ್ಶನ್ಗೆ ಸೆಲ್ ನಲ್ಲಿ ನಿದ್ದೆ ಬರ್ತಿಲ್ವಂತೆ, ಸೆಲ್ ನಲ್ಲಿ ಸಾರಥಿಗೆ ಕಾಟ ಕೊಡ್ತಿದ್ಯಾ ಹಾಗಾದ್ರೆ ಭೂತ, ಜೈಲಿನಲ್ಲಿ ನಿದ್ದೆ ಇಲ್ಲದೆ ದಾಸನ ನರಳಾಟ ಒಂದ್ ಕಡೆ, ಇನ್ನೊಂದ್ ಕಡೆ ಬೆನ್ನೋವಿನ ಜೊತೆಗೆ ವಿಚಿತ್ರ ಕನಸಿನ ಕಾಟ ಕೂಡ ಈಗ ದರ್ಶನ್ಗೆ ಶುರುವಾಗಿದೆ. ಕಣ್ಮುಚ್ಚಿದ್ರು ಶೆಡ್ಡು, ರೇಣುಕಾ ಶವದ ಭೀಕರ ಸ್ವಪ್ನ ಕೂಡ ಈಗ ದರ್ಶನ್ಗೆ ಕಾಡ್ತಾ ಇದೆ. ದರ್ಶನ್ ಕಾಪಾಡ್ತಿದ್ಯಾ ದೇವಿಯ ತಾಯತ ಎನ್ನುವಂತ ಪ್ರಶ್ನೆ ಈಗ ದರ್ಶನ್ಗೆ. ದೇವಿಯ ತಾಯತ ಒಂದೇ ಆಯ್ತಾ ಇವಾಗ ಗತಿ ಎನ್ನುವಂಥದ್ದು. ಹಿಂದೆ ಕೂಡ ನೋಡಿದ್ವಿ, ಒಂದು ದೇವಿ ಬಗ್ಗೆ ಇಂಟರ್ವ್ಯೂ ಸಮಯದಲ್ಲಿ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ಈಗ ಅಂಥದ್ದೇ ದೇವಿಯ ತಾಯತಿಗ ಕಾಪಾಡ್ತಿದ್ಯಾ ದರ್ಶನ್ಗೆ ಎನ್ನುವಂತ ಪ್ರಶ್ನೆ. ಕಾರಣ ಇಷ್ಟೇ, ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾ ಸ್ವಾಮಿ ಆತ್ಮ ತನ್ನ ಸಾವಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇದೆಯಾ. ಹಾಗಾದ್ರೆ ಅದೇ ವಿಚಾರಕ್ಕೆ ಬೆನ್ನು ಬಿಡದೆ ಬೇತಾಳದಂತೆ ದರ್ಶನ್ನ ಕಾಡ್ತಾ ಇದೆಯಾ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಜೈಲಿನಲ್ಲಿ ನಿದ್ದೆ ಬರ್ತಿಲ್ಲ. ಮೊನ್ನೆ ರಾತ್ರಿ ಸಡನ್ಲಿ ಎದ್ದು ಕೂತ್ರು, ವಿಚಿತ್ರವಾದಂತ ಕನಸು. ಜೈಲಾಧಿಕಾರಿಗಳು ಹೋಗಿ ಪ್ರಶ್ನೆ ಮಾಡಿದ್ರೆ ಏನಾಯ್ತು ಅಂತ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರಂತೆ, ನನಗೆ ರೇಣುಕಾ ಸ್ವಾಮಿ ಅವರ ಕೆಟ್ಟ ಸ್ವಪ್ನ ಬಿತ್ತು ಅಂತ ಹೇಳ್ತಿದ್ರಂತೆ. ಹಾಗಾದ್ರೆ ರೇಣುಕಾ ಸ್ವಾಮಿ ಅವರ ನ್ಯಾಯಕ್ಕಾಗಿ ರೇಣುಕಾ ಸ್ವಾಮಿ ಆತ್ಮ ಈಗ ಪರಿತಪಿಸ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸಾರಥಿ ದರ್ಶನ್ ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ದರ್ಶನ್ಗೆ ಒಂದು ಕನಸು ಬರುತ್ತೆ. ಕನಸಲ್ಲಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಬೆಚ್ಚಿ ಬಿದ್ದು ದರ್ಶನ್ ಎದ್ದು ಕೂರ್ತಾರೆ. ಆದ್ರೆ ಇದು ರಿಯಲ್ ಲೈಫ್ ಕಥೆ. ರಿಯಲ್ ಲೈಫ್ ಅಲ್ಲಿ ಏನಾಗ್ತಾ ಇದೆ, ರಿಯಲ್ ಲೈಫ್ ಅಲ್ಲಿ ಜೈಲಲ್ಲಿ ದರ್ಶನ್ಗೆ ಕನಸು ಬೀಳ್ತಾ ಇದೆ. ಆದ್ರೆ ಕನಸಲ್ಲಿ ರೇಣುಕಾ ಸ್ವಾಮಿ ಬರ್ತಾ ಇದ್ದಾನೆ. ರೇಣುಕಾ ಸ್ವಾಮಿಯ ಭೂತ ದರ್ಶನ ಕಾಡ್ತಾ ಇದೆಯಾ, ಡೀಟೇಲ್ಸ್ ನೋಡಿ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ, ನಿದ್ದೆಯಲ್ಲೂ ರೇಣುಕಾ ಸ್ವಾಮಿ ದರ್ಶನ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಾ ಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿಯಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ ನಲ್ಲಿ ನಡೆದ ರೇಣುಕಾ ಸ್ವಾಮಿ ಕೊಲೆ ರಣ ಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಾ ಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಾ ಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ, ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಾ ಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಬೆನ್ನು ನೋವಿನಿಂದ ಭೂಪತಿ ವಿಲವಿಲ, ಡಾಕ್ಟರ್ ಇಂದ ದರ್ಶನ್ಗೆ ಹೆಲ್ತ್ ಚೆಕಪ್. ಎದ್ದ ರೇಣುಕಾ ಸ್ವಾಮಿ ಕಾಟ, ಮತ್ತೊಂದು ಕಡೆ ಬೆನ್ನಿನ ಬಾವು ಹೆಚ್ಚಾಗಿತ್ತು. ಇವತ್ತು ಜೈಲಿನ ವೈದ್ಯ ಡಾಕ್ಟರ್ ರಾಜಶೇಖರ್ ಜಗ್ಗುಗೆ ನೋವು ನಿವಾರಕ ಟ್ಯಾಬ್ಲೆಟ್ ಕೊಟ್ಟಿದ್ದಾರಂತೆ. ಆದ್ರೆ ಸ್ಕ್ಯಾನಿಂಗ್ಗೆ ದರ್ಶನ್ ಒಲ್ಲೆ ಅಂದಿದ್ದಾರಂತೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾ ಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನು ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯವನ್ನ ಈಗ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ ರೇಣುಕಾ ಸ್ವಾಮಿ ಅವರ ಆತ್ಮ ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಕಾರಣ ಎಂಬಂತೆ ದರ್ಶನ್ಗೆ ಸೆಲ್ ನಲ್ಲಿ ನಿದ್ದೆ ಬರ್ತಿಲ್ವಂತೆ, ಸೆಲ್ ನಲ್ಲಿ ಸಾರಥಿಗೆ ಕಾಟ ಕೊಡ್ತಿದ್ಯಾ ಹಾಗಾದ್ರೆ ಭೂತ, ಜೈಲಿನಲ್ಲಿ ನಿದ್ದೆ ಇಲ್ಲದೆ ದಾಸನ ನರಳಾಟ ಒಂದ್ ಕಡೆ,
ಇನ್ನೊಂದ್ ಕಡೆ ಬೆನ್ನೋವಿನ ಜೊತೆಗೆ ವಿಚಿತ್ರ ಕನಸಿನ ಕಾಟ ಕೂಡ ಈಗ ದರ್ಶನ್ಗೆ ಶುರುವಾಗಿದೆ. ಕಣ್ಮುಚ್ಚಿದ್ರು ಶೆಡ್ಡು, ರೇಣುಕಾ ಶವದ ಭೀಕರ ಸ್ವಪ್ನ ಕೂಡ ಈಗ ದರ್ಶನ್ಗೆ ಕಾಡ್ತಾ ಇದೆ. ದರ್ಶನ್ ಕಾಪಾಡ್ತಿದ್ಯಾ ದೇವಿಯ ತಾಯತ ಎನ್ನುವಂತ ಪ್ರಶ್ನೆ ಈಗ ದರ್ಶನ್ಗೆ. ದೇವಿಯ ತಾಯತ ಒಂದೇ ಆಯ್ತಾ ಇವಾಗ ಗತಿ ಎನ್ನುವಂಥದ್ದು. ಹಿಂದೆ ಕೂಡ ನೋಡಿದ್ವಿ, ಒಂದು ದೇವಿ ಬಗ್ಗೆ ಇಂಟರ್ವ್ಯೂ ಸಮಯದಲ್ಲಿ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ಈಗ ಅಂಥದ್ದೇ ದೇವಿಯ ತಾಯತಿಗ ಕಾಪಾಡ್ತಿದ್ಯಾ ದರ್ಶನ್ಗೆ ಎನ್ನುವಂತ ಪ್ರಶ್ನೆ. ಕಾರಣ ಇಷ್ಟೇ, ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾ ಸ್ವಾಮಿ ಆತ್ಮ ತನ್ನ ಸಾವಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇದೆಯಾ. ಹಾಗಾದ್ರೆ ಅದೇ ವಿಚಾರಕ್ಕೆ ಬೆನ್ನು ಬಿಡದೆ ಬೇತಾಳದಂತೆ ದರ್ಶನ್ನ ಕಾಡ್ತಾ ಇದೆಯಾ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಜೈಲಿನಲ್ಲಿ ನಿದ್ದೆ ಬರ್ತಿಲ್ಲ. ಮೊನ್ನೆ ರಾತ್ರಿ ಸಡನ್ಲಿ ಎದ್ದು ಕೂತ್ರು, ವಿಚಿತ್ರವಾದಂತ ಕನಸು. ಜೈಲಾಧಿಕಾರಿಗಳು ಹೋಗಿ ಪ್ರಶ್ನೆ ಮಾಡಿದ್ರೆ ಏನಾಯ್ತು ಅಂತ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರಂತೆ, ನನಗೆ ರೇಣುಕಾ ಸ್ವಾಮಿ ಅವರ ಕೆಟ್ಟ ಸ್ವಪ್ನ ಬಿತ್ತು ಅಂತ ಹೇಳ್ತಿದ್ರಂತೆ. ಹಾಗಾದ್ರೆ ರೇಣುಕಾ ಸ್ವಾಮಿ ಅವರ ನ್ಯಾಯಕ್ಕಾಗಿ ರೇಣುಕಾ ಸ್ವಾಮಿ ಆತ್ಮ ಈಗ ಪರಿತಪಿಸ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸಾರಥಿ ದರ್ಶನ್ ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ದರ್ಶನ್ಗೆ ಒಂದು ಕನಸು ಬರುತ್ತೆ. ಕನಸಲ್ಲಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಬೆಚ್ಚಿ ಬಿದ್ದು ದರ್ಶನ್ ಎದ್ದು ಕೂರ್ತಾರೆ. ಆದ್ರೆ ಇದು ರಿಯಲ್ ಲೈಫ್ ಕತೆ. ರಿಯಲ್ ಲೈಫ್ ಅಲ್ಲಿ ಏನಾಗ್ತಾ ಇದೆ, ರಿಯಲ್ ಲೈಫ್ ಅಲ್ಲಿ ಜೈಲಲ್ಲಿ ದರ್ಶನ್ಗೆ ಕನಸು ಬೀಳ್ತಾ ಇದೆ. ಆದ್ರೆ ಕನಸಲ್ಲಿ ರೇಣುಕಾ ಸ್ವಾಮಿ ಬರ್ತಾ ಇದ್ದಾನೆ. ರೇಣುಕಾ ಸ್ವಾಮಿಯ ಭೂತ ದರ್ಶನ್ನ ಕಾಡ್ತಾ ಇದೆಯಾ. ಡೀಟೇಲ್ಸ್ ನೋಡಿ. ಬಳ್ಳಾರಿ ಜೈಲಲ್ಲಿ ದಾಸನಿಗೆ ದುಸ್ವಪ್ನ. ನಿದ್ದೆಯಲ್ಲೂ ರೇಣುಕಾ ಸ್ವಾಮಿ ದರ್ಶನ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವ ದಾಸ ಬಳ್ಳಾರಿ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಮಧ್ಯರಾತ್ರಿ ನಿದ್ದೆಯಿಂದ ಸಡನ್ ಆಗಿ ಎದ್ದು ಬೆಚ್ಚಿ ಬೀಳುತ್ತಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಕಣ್ಣು ಮುಚ್ಚಿದ್ರೆ ಸಾಕು ರೇಣುಕಾ ಸ್ವಾಮಿ ಕಾಣಿಸ್ತಾ ಇದ್ದಾನಂತೆ. ದರ್ಶನ್ಗೆ ಕೆಟ್ಟ ಕನಸುಗಳು ಕಾಣಿಸಿಕೊಳ್ತೀವಿ ಅಂತೆ. ಪದೇ ಪದೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾ ಸ್ವಾಮಿ ಕೊಲೆ ರಣಭೀಕರ ದೃಶ್ಯಗಳು ನೆನಪಾಗ್ತಾ ಇದೆಯಂತೆ. ಕನಸಿನಲ್ಲಿ ರೇಣುಕಾ ಸ್ವಾಮಿಯನ್ನ ಕಂಡು ದರ್ಶನ್ ಜೋರಾಗಿ ಕಿರ್ಚಿದ್ದಾನೆ. ಕಾಟೇರನ ಕೂಗಿಗೆ ಎದ್ದು ಬಂದ ಜೈಲಿನ ಸಿಬ್ಬಂದಿ ಏನಾಯ್ತಪ್ಪ ಅಂತ ಕೇಳಿದ್ದಾರೆ. ಅದಕ್ಕೆ ದಾಸ ನಿದ್ದೆಯಲ್ಲೂ ರೇಣುಕಾ ಸ್ವಾಮಿ ಕೊಲೆ ಕನಸು ಬರ್ತಾ ಇದೆ ಸರ್ ಅಂತ ಹೇಳಿದ್ದಾನಂತೆ. ದರ್ಶನ್ಗೆ ಕಾರ್ತಿದ್ಯಾ ರೇಣುಕಾ ಆತ್ಮ. ಕುಂಕುಮ ತಾಯ್ತವೇ ತಾರಕಗೆ ಶ್ರೀರಕ್ಷೆ. ಜೈಲಿಗೆ ಭೇಟಿ ನೀಡಿದಾಗ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ರೇಣುಕಾ ಸ್ವಾಮಿ ಕಾಟದ ಬಗ್ಗೆ ಹೇಳಿಕೊಂಡಿದ್ದಾರಂತೆ. ಇದರಿಂದ ಪತ್ನಿ 10 ದೇವಸ್ಥಾನ ಸುತ್ತಿ ಕುಂಕುಮ ಹಚ್ಚಿ ದಾರ ಕಟ್ಟಿ ತಾಯ್ತ ನೀಡಿದ್ದು ಇದು ದಾಸನಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಬೆನ್ನು ನೋವಿನಿಂದ ಭೂಪತಿ ವಿಲವಿಲ. ಡಾಕ್ಟರ್ ಇಂದ ದರ್ಶನ್ಗೆ ಹೆಲ್ತ್ ಚೆಕಪ್. ಎದ್ದ ರೇಣುಕಾ ಸ್ವಾಮಿ ಕಾಟ. ಮತ್ತೊಂದು ಕಡೆ ಬೆನ್ನಿನ ಬಾವು ಹೆಚ್ಚಾಗಿತ್ತು. ಇವತ್ತು ಜೈಲಿನ ವೈದ್ಯ ಡಾಕ್ಟರ್ ರಾಜಶೇಖರ್ ಜಗ್ಗುಗೆ ನೋವು ನಿವಾರಕ ಟ್ಯಾಬ್ಲೆಟ್ ಕೊಟ್ಟಿದ್ದಾರಂತೆ. ಆದ್ರೆ ಸ್ಕ್ಯಾನಿಂಗ್ಗೆ ದರ್ಶನ್ ಒಲ್ಲೆ ಅಂದಿದ್ದಾರಂತೆ. ಅದೇನೇ ಇರಲಿ, ಕಾಟೇರನ ಕನಸಲ್ಲಿ ರೇಣುಕಾ ಸ್ವಾಮಿ ಕಾಣಿಸಿಕೊಳ್ತಿರೋದು ಆಶ್ಚರ್ಯದ ವಿಷಯವೇನಲ್ಲ. ಯಾವುದಾದ್ರೂ ಕೊಲೆ ಕೃತ್ಯವೆಸಗಿದಾಗ ಈ ರೀತಿಯ ಅನುಭವ ಸಹಜ ಅನ್ನುತ್ತೆ ವೈದ್ಯ ಲೋಕ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.